ಹಲೋ ಅದಾರೋ ಪುಟ್ಟ್ಯಾಗಳನ್ನ ಅದಾರ ಇಲ್ಲೇ ಅದಾರ ಕಣ್ಣು ಮುಚ್ಚಿ 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 ತಿರ್ಯಾತಾರ ಹುಡುಕ್ಯಾಡದ ಆತೇನ್ ನಿನ್ನ ಅತ್ಯಾಕ ಹೊಂಟಿ ಬಾರೋ ಮಾವ ಇಲ್ಲೇ ಬಾ ಇಲ್ಲೇ ಏ ಹುಡುಗ ನಿನ್ನ ದೈವ ಸುಮಾರ ಹಿಡಿದಲ್ಲ ಬಂಡಾರ ಮೂರ ದಿನದ ಸಂತಿ ಚಿಂತೆಯ ಮಾಡಿ ಕುಂತಿ ಸರಳಿಲ್ಲ ಸಂಸಾರ ಏ ಹುಡುಗ ಸರಳಿಲ್ಲ ಸಂಸಾರ ಏ ಹುಡುಗ ಸರಳಿಲ್ಲ ಸಂಸಾರ ಸರಳಿಲ್ಲ ಸಂಸಾರ ಸರಳಿಲ್ಲ ಸಂಸಾರ ಹೌದಿಲ್ಲ ಜನ ಹೌದು ಯಾಕಪ್ಪ ಅಂತಂದ್ರೆ ಯಾರ್ಯಾರ ಆಶೀರ್ವಾದ ಯಾರ್ಯಾರ ಮೇಲೆ ಏಟೇಟಿರ್ತೈತೆ ಅನ್ನೋದು ಯಾವತ್ತೂ ಹೇಳಾಕ ಬರೋದಿಲ್ಲ ಅದನ್ನ ಹಡದ ತಾಯಿ ಆಶೀರ್ವಾದ ಮೊದಲು ಯಾವತ್ತು ಮಕ್ಕಳಿಗೆ ಇರ್ತದ ಹೌದಿಲ್ಲ ನನ್ನ ಅವನ ಆಶೀರ್ವಾದ ನನ್ನ ಮೇಲೆ ಐತೆ ಅಂದ ಕೂಲಿ ನಾ ಇಲ್ಲಿವರ ಮಟ್ಟ ಬದುಕಿದನ ಬದುಕಿ ಬಾಳ ಕತ್ತದನ ಇನ್ನುವರೆಗೆ ಆದ್ರೂ ಮುಂದೆ ಬದುಕತನ ಬೇಕಾದಂತ ವಿಚಾರ ಮಾಡಿದ್ರು ಹಡದ ತಾಯಿ ಆಶೀರ್ವಾದ ಯಾವತ್ತು ಮಕ್ಕಳ ಮ್ಯಾಗಿರ್ತದೆ ಕರ ತಂದಿದಿರಂಗಿಲ್ಲ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕೆ ಮಾಸ್ತರ ಸರ್ಜೋಡು ಕೆಲವಂತ ಹಾಡುವಂತ ಮ್ಯಾಳಗಳಿಗೆ ಏನ್ ಹೇಳಿದನಪ್ಪ ಅಂತಂದ್ರ ಏನ್ ಹೇಳಿದಾರಿಪ್ಪ ಇವತ್ತಿನ ದಿವಸ ನೀ ಒಟ್ಟ ಏನ ತಂದಿನ ಹೆಚ್ಚಂದಿ ನಾ ತಾಯಿನ ಹೆಚ್ಚ ಮಾಡಿ ತೋರ್ಸಾವ ಗಂಡ ಹೆಚ್ಚಂದಿ ಹೆಂಡತಿನ ಹೆಚ್ಚ ಮಾಡಿ ತೋರ್ಸಾವ ಅಪ್ಪ ಹೆಚ್ಚಂದಿ ಮಗಳನ್ನ ಹೆಚ್ಚ ಮಾಡಿ ತೋರ್ಸಾವ ನಿಮಗೆ ಯಾವ್ದು ಬಿಡ್ತಿ ಅದನ್ನ ಬಿಡು ಆಚೆ ಕಡೆ ಗಂಡ ಹಾಡಂದ್ರ ನೋಡಿಲ್ಲ ಅದನ್ನ ಮತ್ತೆ ಹೆಣ್ಣು ಹಾಡೋರು ಬಿಟ್ರ ಅದು ಅಲ್ಲ ನಾವು ಹೌದಿಲ್ಲ ಅದಕ್ಕೆ ಸರ್ಜೋಡು ಕಲಾವಂತರ ಇನ್ನ ಏನು ಅನ್ನವಾರ ಅವ್ರ ಒಟ್ಟ ಕಡಕ್ಕೆ ಹುಡುಗ್ಯಾರ ಅನ್ನವಾರ ನನಗೆ ಅಂದ್ರ ಬಿಡುದಿಲ್ಲ ಅವ್ರು ನಾವು ಕರಿ ಹೌದಿಲ್ಲ ಎದಕ್ಕೂ ಇನ್ನ ಸನೇಕ ಬರವಾರ ಅವ್ರು ರಗಡ ಗುಡ್ಡಾಳತನ ಕರೆ ಸನೇಕ ಬರವಾರ ತಮ್ಮ ನೋಡ್ರಿ ಈಗ ನೀವು 10 ಸಾಲ ಕೊಟ್ರಿ ನೀವು 10 ಸಾಲ ಕೊಟ್ರಿ ಏನ ನಿಮ್ಮನ್ನು ಹತ್ತದಾವ ನಿಮ್ಮ ಹತ್ತದಾವ ಅವ್ರ ಸಹಿ ಮಾಡಿದವ್ರು ನೀವು ಸಹಿ ಮಾಡಿಲ್ಲ ಸಹಿ ಇಟ್ಟು ಮಾಡಿ ಕೊಡ್ಬೇಕು ಸಹಿ ಮಾಡಿಕೊಡ್ರಿ ಅಂದ್ರೆ ನಾ ಬರ್ತಂತಂದ್ರೆ ಆಸೆ ನನ್ನ ಮೇಲೆ ಬೈದ ಏನು ಮಾಡಲಿಲ್ಲ ಅದ್ರ ಹೋಗಿ ಕಾಸು ಇದಕ್ಕೆ ಹಾಕೋಣ ಕಂಪ್ಯೂಟರ್ ಒಂದಾಸೆ ಹಾಂ ಒಂದು ಆರು ಸಾಕು ಅಲ್ಲಿ ಇರಲ್ಲ ನನಗೆ ಅದು ಇಲ್ಲಿ ಒರಿಜಿನಲ್ ಇದೆ ಸಿಕ್ಕಾಪತ್ರ ಬಗ್ಗೆ ಹೋಗ್ತೆ ತಗೋರಿ ನೀವು ಈಚೆ ಕಡೆ ಅವ್ರಿ ಹೆಣ್ಣಾಡವ್ರು ಎಲ್ರಿ ಟೇಜ್ ಮಾಡಿದ್ರಿ ನಾವು ಒಟ್ಟರು ಇಲ್ಲೇದವ್ರಿ ಮ್ಯಾಲ ತಗೋರಿ ಸವಾಲು ಹುಡ್ಕಾಕ ನೋಡ್ರಿ ಇನ್ನ ಈಗ
ಕರೆಕ್ಟ್ 1 ಗಂಟೆ 5 ನಿಮಿಷ ಆಗೈತೆ ಟೈಮ್. 1 ತಾಸಿನಾಗ ಯಾರು ಸವಾಲು ಹೊಡಿತಿರೋ ಅವ್ರಿಗೊಂದು ಡಾಲ್. 1 ತಾಸು 1 ತಾಸಿನಾಗ ಏನ ಲಕ್ಷ ಇಲ್ರಿ ಏನ ನಿಮ್ಮ ಕಡೆ. ಹಾಂ ನೋಡಪ್ಪ ಭಾಳ ಮಾತಾಡಬಾರ್ದು, ಅರ್ಧ ತಾಸಿನ ಮುಗಿಸ್ಬೇಕು. ಆಯ್ತು ಆಯ್ತು ಸರ್. ಹಾಂ ಘರ್ಷಣ ಹ್ಞೂ ಘರ್ಷಣ ಈಗ ಕೊಟ್ಟ ಹೊಡಿತದ ತಗೋ. ಯಾಕೆ ನಾವು ಅಲ್ಲ ತಮ್ಮ ನಮ್ಮ ಬುಕ್ತ ಅದನ್ನ ಆಗಲೇ ಬುಕ್ತಲೆಪ್ಪ ಅದನ್ನ ಅದನ್ನ ಹೇಳ್ತಾರೆ. ಘರ್ಷಣ ಚೀಟಿ ಕೊಡು. ನೀವು ಹಿಂಗಲ್ಲ, ಕಮಿಟಿ ಎಲ್ಲಾರು ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಖಾಲಿ ಎಂಬ ಗಂಟಲು ರೋಗ ನೀವು ಬರುತ್ತದೆ ಅಂತೇಳಿ ಇದು ನಮ್ಮ ಪುರಾಣದೊಳಗೆ ಹಿಂಗೈತಿ. ಇದನ್ನ ಉತ್ತರ ತಗೋರಿ ಅದರದ. ಹಾಂ ಆಯ್ತು, ಇಲ್ಲಿ ಹಿಡ್ಕೊಪ್ಪ ನೀ. ಅದ ಕರೆಕ್ಟ್ ಐತಿ ನೀವು ನೋಡ್ಕೋರಿ ಸರ್. ನಾವು ನೋಡ್ಕೋತೀನಿ. ಏನು ಈಗಿನ ಘರ್ಷಣೆ ತಗೋರಿ. ಹಾಂ ಹೇಳಿ. ಈಗ ಸದ್ಯಕ್ಕೆ ಒಟ್ಟ ಮಾನವರ ಕಣ್ಣಿಗೆ, ಈಗ ಸದ್ಯಕ್ಕೆ ನಾವು ನೀವ್ರು ಎಲ್ಲರೂ ಮಾನವರಾಗಿ ಬಂದದವ, ಮಾನವರಾಗಿ ಹುಟ್ಟಿದವ. ಮಾನವರ ಕಣ್ಣಿಗೆ ಪ್ರತ್ಯಕ್ಷ ಕಾಣುವ ದೇವರು ಯಾದ ನೋಡ್ರಿಪ್ಪ. ಈಗ ಸದ್ಯ ಈಗ ಹನುಮಂತ ದೇವ್ರದವ, ದುರ್ಗಾದೇವಿ ಇದಾಳು, ಏನು ಬಿರಾಪದಾನು ಅಂದ್ರ ಈಗ ಇವ್ರು ಕೇಳುವಂತ ಘರ್ಷಣ ಅಂತಂದ್ರ ಹೆಂಗಪ್ಪ ಅಂದ್ರೆ ಸದ್ಯ ಈಗ ನಾವು ಎರಗಾಯಿನವ್ರ ಅಂದ್ರೆ ಆಗಲಿ ಬೇಕಾದ್ರೆ ಮಾನವ್ರ ಅಂತ ಒಟ್ಟರಿಗೆ ದೈವಕ ಬಂತು, ಜಗತ್ಕ ಬಂತಿದ. ಈಗ ಪ್ರತ್ಯಕ್ಷ ಕಾಣುವಂತ ದೇವ್ರ ಯಾದ ಅಂತ ಇವ್ರು ಹೆಣ್ ಹಾಡವ್ರ ಗಂಡ್ ಹಾಡವ್ರನ್ನ ಘರ್ಷಣ ಕೇಳಿದಾರ. ನಮ್ ಚೀಟಿ ಇದಕ್ಕೆ ಏನು ಹೇಳ್ತಾರೋ ಏನಿಲ್ಲ ಅವ್ರ ಪಾಳಿದಾಗ ನೋಡೋಣ. ಚೀಟಿ ಕೊಡಪ್ಪ. ಚೀಟಿ ಕೊಡು. ಹರಿದಿಲ್ಲ ಅದ ನಡಕ್ ಮತ್ತ. ಹಾ ಚಾಲ ಮಾಡ್ರಿ. ಏ ಕೂಡಿದ ಸಬದಾಗ ಹುಡುಗ ಯಾಕ ನೀನು ಹಾಡ್ತಿದ್ದಿ ಅಡ್ಡ. ನೋಡ್ರಿ 1 ತಾಸಿನ ಮ್ಯಾಲ 1 ನಿಮಿಷ ಆದ ಬೆಳಕ ನನಗೆ ಸವಾಲ್ ಸಿಕ್ಕತ್ರಿ ಅಂತ ತಗೊಂಡು ಹೊಡ್ ಬಂದ್ರೆ ನಾ ತಗೋವಲ್ಲ. 1 ತಾಸು ಟೈಮ್ ನಿಂಗೆ ಹಿಂದಾಗ. ಈಗ ನಿಮ್ಗೆ ಸರ್ ಇನ್ನೊಂದು ನಿಮಿಷ ರೀ ಸರ್, ಇನ್ನೊಂದು 2 ಸೆಕೆಂಡ್ ಅಂತ ನಂಗೆ ಕೇಳಂಗಿಲ್ಲ. 1 ತಾಸು ಆತಿ, ಅದ್ರ ಮ್ಯಾಲ 1 ಸೆಕೆಂಡ್ ಕಮ್ಮಿ ಹೋಗಿತ್ತಪ್ಪ ಮಂದ್ ಇದ್ರ ನಾ ತಗೋಂಗಿಲ್ಲ ಸವಾಲು. ಸವಾಲ್ ಹೊಡೆದವ್ರಿಗೆ 1 ಡಾಲ್ ಫಸ್ಟ್ ಹೊಡೆದವ್ರಿಗೆ ಅದ್ರಿ 1 ತಾಸಿನೊಳಗೆ ಫಸ್ಟ್ ಹೊಡೆದವ್ರಿಗೆ. ಹಾ ಹಾ ಕರೆಕ್ಟ್. ಏ ಕೂಡಿದ ಸಬದಾಗ ಹುಡುಗ ನೀನು ಹಾಡ್ತಿದ್ದಿ ಅಡ್ಡ. ಈ ನಿಮ್ಮ ಅಪ್ಪನು ನಮಗ ಇಂದ ತಿಳಿಯಲಿ ಪಾವ. I'm
ಅವ್ರು ಅಲ್ಲಿಂದ ನೋಡತ್ತಾರ ಇಲ್ಲೇ ಚೀಟಾಗ ಹೇಳ್ತಾರ ನೋಡು ಸವಾಲನದ ಮಾದೇವಿ ಅಂತೇಳಿ ಹಡಿ ವಚ್ಚಿ ಪುರಾಣ ಬಾವಿ 62 ಪುಟ್ ಪೇಜ್ ತಂದು ಕೊಡ್ಲಿ ತಮ್ಮ ಅವ್ರಿಗೆ ನಾವು ನೋಡಿಲ್ಲ ಅಲ್ಲಿ ಬುಕ್ಕಾಗ ಹೇಳವಲ್ಲ ಅವ್ರು ಇಲ್ಲಿ ನಿತ್ತಲ ಟೇಜ್ ಮೇಲೆ ಹೇಳಿಬಿಡವನ ಹೆಂಗೈತಿ ಬಾಡ ನಂದು ಇದಕ್ಕಾಗಿ ಮನೆ ಮಾರಿಬಿಟ್ಬಿಟ್ರನ್ನ ಹಡಿ ಈ ಧ್ವನಿ ಪದಕ್ಕಾಗಿ ನಮ್ಮ ಮನೆ ಮಾರಿಬಿಟ್ಬಿಟ್ರನ್ನ ಹಡಿ ಹೌದು ನನ್ನ ಹುಲಿಯ ನನ್ನ ಚಿಟ್ಟಗೊಬ್ಬೆ ನಾನು ಬಂಗಾರಿ ನಾನು ಬಂಗಾರಿ ಒಳ್ಳೆ ನಿಮ್ಮನ್ನ ಯಾಕೆ ಹೇಳ್ತಾನೆ 10 ನಿಮಿಷ ಟೈಮ್ ಕೊಡಿ ನಿಮ್ಮನ್ನ ಒಟ್ಟು ಹುಡಿಯಾರ್ಸಲ್ಲ ಅಂದ್ರೆ ನನ್ನ ಹೆಸರು ಕರಿ ಬಿಡ್ಲಿಕ್ಕೆ ನಿತ್ತಲೆ ಹೇಳ್ತಾನೆ ಒಟ್ಟು ನೀವು ಹಾ ಹಾ ನಿತ್ತಲೆ ಸವಾಲು ಕೆಳಗಿಳಿಯಂಗಿಲ್ಲ ಇರ್ಲಿ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಹಂಗ ಒಂದ್ 2 ಶರ್ತಿನ ಹೋರಿ ಹಂಗ ನನಗೆ ಹೆಂಗದ ಅಂದ ನೋಡ್ಲಿಕ್ಕಮ್ಮ 3 ಸಲ ಸತ್ತು ಉಳ್ದನ್ನ ಹಂಗ ನನ್ನ ತಾಯಿ ಆಶೀರ್ವಾದ ನನಗೆ ಹಿಂದೈತಿ ಹಾ ಹಾ ಆದ್ರೂ ಇನ್ನೂವರೆಗೆ ನನ್ನ ತರಬವ್ರು ಯಾರಾಗಿಲ್ಲ ಹಡಿ ಹಂಗಾಯ್ತು ಇದು ಅಮ್ಮನ ಅಮ್ಮನ ಆಶೀರ್ವಾದ ನೋಡಿ ನೀರಾಗ ಬತ್ತಿ ಉರಿಸ್ತಾಳ ಅಂದ್ರೆ ನನ್ನ ತಾಯಿ ಅಂತ ನೋಡಿ ಬಂದು ಹುಟ್ಟಿದಾಗಿಂದಾಗಿ ಸೇವಾ ಭಾಳ ಕೆಲಸ ಮಾಡ್ಕೊತ ಬಂದನು ಹೌದಿಲ್ಲ ನನ್ನ ತಾಯಿ ಒಲಿದು ಬಿಟ್ಟಾಳ ನನಗೆ ಅದ್ರ ಬಡ್ತ ಬೇರೆ ಐತಿ ಪಿನ್ನ ಒಂದಿಟ್ಟು ಪದಾನು ಹಾಡದೈತಿ ಅದಕ್ಕೆ ಬೇರೆ ಬರ್ತೈತಿ ಅದಕ್ಕೆ ಒಂದ್ ಈಡ್ ತಡಿ 28 ಮಂದಿ ಕೂಡ ಹುಡುಕಾಡತ್ತೀರಿ ಒಂದು ಸವಾಲು ಸಿಗೋಲ್ಲ ನಿಮಗ ಇರ್ಲಿ ಲಕ್ಷ್ಮೀ ದೇವಿ ಹಾಡಿ ಹೇಳ್ತೀನಿ ನಿನಗ ಬ್ರಹ್ಮಾಂಡ ವಿಸ್ತಾರ ಅವನದಿಂದ ಸೃಷ್ಟಿ ಮಾಡಳುವಾಗ ಸೂರ್ಯ ಚಂದ್ರ 14 ಲೋಕಗಳ ಉತ್ಪತ್ತಿ ಮಾಡ್ಯಾರ 14 ಲೋಕಗಳ ತಯಾರ ನನ್ನ ತಾಯಿಯ ಲೆಕ್ಕ ಮಾಡ್ಯಾರ
ಈಗ ಏನು ಹೇಳಿದ್ವಿ ಪೈದಾಗ ಅಂತಂದ್ರೆ 10 ಸವಾಲು ನೀವು ಕೊಟ್ಟಿದ್ರಿ, ನಿಮಗೆ ಒಂದು ತಾಸು ಟೈಮಿಂಗ್ ಕೊಟ್ಟಿನಿ. ಅದ್ರ ಒಳಗೆ ಫಸ್ಟ್ ಯಾರು ಸವಾಲು ಬಡಿತಾರಲ್ಲ ಅವ್ರಿಗೆ ಒಂದು ಡಾಲ್ ಅಂದೀನಿ, ಫಸ್ಟ್ ಬಡ್ದವ್ರಿಗೆ. ಈಗ ಏನಾಗೈತಿಪ್ಪ ಅಂತಂದ್ರೆ ಗಂಡು ಹಾಡವ್ರ ಹೆಣ್ಣು ಹಾಡೋರು ಒಂದು ಸವಾಲು ಹೊಡೆದಾರ. ಅದು ಯಾವ್ದಪ್ಪ ಅಂತಂದ್ರೆ ಸಾವಿತ್ರಿ ಸವಾಲು ನೋಡ್ರಿ ಸರ. ಅದು ಪದ್ಮ ಪುರಾಣ ಭಾಗ 1 ಸೃಷ್ಟಿಕಾಂಡ ಪೇಜ್ ನಂಬರ್ 177. ಅದು ಕರೆಕ್ಟ್ ಆಯ್ತು ಅಥವಾ ಇಲ್ಲೋ? ಕರೆಕ್ಟ್ ಆಯ್ತಂದ್ರೆ ಐತನ್ನು ಇಲ್ಲದಕ್ಕೆ ಬುಕ್ಕ ಚೆಕ್ ಮಾಡಕ್ ರೆಡಿನ ಐತಿ. ಒಂದು ಸವಾಲು ಮಾತ್ರ ಕಟ್ತಾಳವ್ರ ಗಂಡು ಹಾಡವ್ರ ಹೆಣ್ಣು ಸವಾಲು ಹೊಡೆದರು, ಡಾಲ್ ಮಾತ್ರ ಗಂಡು ಹಾಡೋರಿಗೆ ಹೋಗ್ತೈತಿ. ಒಂದೇದ್ದು ಏನ ಒಂದು ಡಾಲ ಫಸ್ಟ್ನೇ ಡಾಲ್ ಐತಿಲ್ರಿ, ಗಂಡು ಹಾಡಕ್ಕೆ ಹೋದ್ ನೋಡ್ರಿ. ಅದು ಫಸ್ಟ್ ಸವಾಲು ಕೊಟ್ಟಾರ ಅವ್ರು. ತೋರಿಪ್ಪ ನಿಮ್ದು. ಹಾಂ ಹಾಡ್ರಪ್ಪ ನಿಮ್ದು. ಸುತ್ತ ನಾಡಿನೊಳಗ ನಮ್ಮ ಎರಡನೇ ಜಾಯೇರ ತಾಯಿ ಗಮ್ಮ ದೇವಿ ನಮಗ ಅಯಳು ಆಸರ. ಗುರುವ ಎಲ್ಲನ್ನ ಕೇಳಿದಾನ ಸಣ್ಣ ಕಲ್ಗಾರ. ಗುರುವ ಎಲ್ಲ ನಮ್ಮದಲ್ಲ ಕೇಳಿ ಸಣ್ಣ ಕವಿಗಾರ. ಗುರುವ ಎಲ್ಲ ನಮ್ಮದಲ್ಲ ಸಣ್ಣ ಕವಿಗಾರ. ಮುಂದ ಶಿಷ್ಯನ ಬಿಟ್ಟ ಹಿಂದ ನನ್ನ ಗುರುವ ಮಾಯಾಗಿ ಹೋಗ್ಯಾರ. ಜಾಲಿಗೆ ಮಾಯಾಗಿ ಹೋಗ್ಯಾರ, ನನ್ನ ಗುರುವ ಮಾಯಾಗಿ ಹೋಗ್ಯಾರ. ಹಲ ಸರಿಗಡಿ ಕಲಾವಂತರ ಹೆಂಗ ಸವಾಲು ಹೊಡೆದಾರಪ್ಪ ತಮ್ಮ. ಹೌದೌದು. ಒಂದು ಡಾಲ ಅವ್ರಿಗೆ ಹೋಗತಕ್ಕಂತ ಮಾತು ಹೇಳಿದಾರ ಗುರುಗಳ. ಯಾಕಪ್ಪ ಅಂತಾರ ನಮ್ಮ ಪಾಳಿ ಇತ್ತ. ಹೌದಿಲ್ಲ, ಇಲ್ಲಿ ಹಾಡ ಕಟ್ಟಿದ್ದು ಅವಾಗ ಅವ್ರು ಸವಾಲು ಕೊಟ್ಟು, ಆಗ ನಾವೇನು 10 ಸವಾಲು ರೆಡಿ ಆಗೈತೆ ಅಂದಿದ್ವಲ್ಲ, ಅವಾಗ ಅವ್ರು ಸವಾಲು ಕೊಟ್ಟರೆ ಅವ್ರ ಸುದ್ದಿ ಬೇರೆ ಇತ್ತು. ಅವ್ರು ಏನೇನೋ ನಾಟಕ ಮಾಡಿ ಒಂದು ತಾಸು ಟೈಮ್ ತೊಗೊಂಡು 60 ತಾಸು ಟೈಮ್ ತೊಗೊಂಡು ಏನೇನೋ ನಾಟಕ ಮಾಡಿ ಇಲ್ಲಿಗೆ ಬಂದು ಹಚ್ಚಿ ಒಂದು ಸವಾಲು ಹೊಡೆದಾರಿ. ಹೊಡೆದ್ರೆ ಹೊಡಿವಲ್ಲ ಯಾಕೆ ಕರೀತಮ್ಮ. ಆ ಬೆಳಿಗ್ಗೆ ನಾಳೆ ದುರ್ಗಾದೇವಿ ಆಶೀರ್ವಾದ ಇರೋ ತನಕ ಯಾರಿಗೆ ಹೆಚ್ಚಿನ ಡಾಲ್ ಹೋಗತಿ ಹೆಂಗಕತಿ ನೋಡೋಣ. ಹೌದಿಲ್ಲ, ಅವ್ರು ಕೊಡಗೊಡ್ಕ ನಾವು ಸವಾಲು ಕೊಟ್ಟವಿ. ಇಲ್ಲೇ ಹಂಗ ಇನ್ನ ಚಾಟ್ ಗೆಟ್ ನೋಡಲ್ಲ, ಏನು ಬುಕ್ ನೋಡಲ್ಲ, ಹಂಗ ಇಲ್ಲಿ ಜಗತ್ ಮೇಲೆ ಒಂದು ಸವಾಲು ನಾವು ಕೊಟ್ಟು ಬಿಟ್ಟು ಹೊಳ್ಳಿ ಅವ್ರಿಗೆ ಇರುಪ್ಲಿ. ಹೌದಿಲ್ಲ, ಅದಕ್ಕೆ ನೋಡೋಣ ಹೆಂಗಕತಿ ಹೆಂಗ ಮಾಡ್ತಾರ ನೋಡೋಣ. ಆ ಡಾಲ್ ಯಾರಿಗೆ ಹೋಗತಿ ಹೋಗತಿ ಅದ. ಹೌದಿಲ್ಲ, ಅದಕ್ಕೆ ಅಜ್ಜನ ವಿಷಯ ಎಲ್ಲಿಗೆ ಬಂದು ನಿಂತಪ್ಪ ಅಂತಂದ್ರ, ಎಲ್ಲಿಗೆ ಬಂದ್ ನಿಂತದ ಮಾಸ್ತರ? ಅವ್ರ ಹುಡುಗರು ಏನು ಕೆನಕವರ ಒಟ್ಟ ಕೆಣಕಿದ್ರೆ ಅವ್ರನ್ನ ಬಿಡುದಿಲ್ಲ ಗುರ್ತೈತೆ. ಹೌದಿಲ್ಲ, ನಾ ಏನ್ ಹೇಳಿದನಪ್ಪ ಅಂತಂದ್ರ, ಏನ ಒಟ್ಟ ಏನ ಗಂಡ ಹೆಚ್ಚೋ ಏನು ಹೆಣ್ಣು ಹೆಚ್ಚೋ ಏನು ಅವ್ವ ಹೆಚ್ಚೋ ಏನು ಅಪ್ಪ ಹೆಚ್ಚೋ ಏನು ಹೆಂಡತಿ ಹೆಚ್ಚೋ ಏನು ಗಂಡ ಹೆಚ್ಚೋ ಅಂತ ಕೇಳಿದ್ದೀನಿ. ಅದಕ್ಕೂ ಏನು ಮಾತಾಡೋದಿಲ್ಲ ಅವ್ರ. ಮುಂದೆ ವಿಷಯದೊಳಗೆ ಏನು ಕೇಳಿದಿನಪ್ಪ ಅಂತಂದ್ರ, ನಿಮ್ಮ ಅಪ್ಪ ಬ್ರಹ್ಮದೇವ್ರದಿಂದ ಹುಟ್ಟಿರ್ತಕ್ಕಂಥದ್ದು ಈ ಭೂಮಿ ತಲೆ ಮೇಲೆ ಯಾವ್ಯಾವುದು ಉಳಿದಿಲ್ಲ, ಅದು ಸುಳ್ಳಾಗೈತಿ ಅನ್ನತಕ್ಕಂಥ ಮಾತು ಹೇಳಿದ್ದೀನಿ. ಏಸಲ ಹೇಳ್ರಿಪ್ಪ ಅದನ್ನ. ಅದಕ್ಕೂ ಏನು ಟಚ್ ಮಾತಾಡುವರು, ಅದನ್ನ ಏನು ಉತ್ತರನು ಕೊಡುವಾರ, ಅದು ಗಪ್ ಗಪ್ಪನ ಹಾಡೋದು ಗಪ್ ಗಪ್ಪನ ಹೋಗೋದು ಮಾಡತ್ತಾರ. ಹೌದೌದೌದು. ಬರೀ ಡಾಲ್ಗೆ ಬರ್ದಾಡತ್ತಾರೆ. ಇಲ್ಲಿ ಡಾಲ್ ನೀವುದ ಡಾಲ ಇದನ್ನ ಯಾರು ನೋಡಕ್ ಬಂದಿಲ್ಲ. ಇಲ್ಲಿ ಹಾಡಿಕೆ ನೋಡಕ್ ಬಂದಾರ. ಯಾರು ಚಂದ ವಿಷಯಗಳನ್ನ ಬಿಡುಗಡೆ ಮಾಡ್ತಾರೆ, ಯಾರು ಚಂದಾಗಿ ಹಾಡಿಕೆ ಮಾಡ್ತಾರ ಅಂತ ನೋಡಕ್ ಬಂದಾರ ಮಾತ್ರ. ಹೌದಿಲ್ಲ, ಇಂಥ ಡಾಲ್ಗಳು ಎಷ್ಟೋ ಬರ್ತಾವ ಎಷ್ಟೋ ಹೋಗ್ತಾವ. ಹೌದಿಲ್ಲ, ಸೋಲು ಗೆಲುವು ಮನುಷ್ಯನ ಎರಡು ಇವಿದ್ದಂಗವ. ಹೌದಿಲ್ಲ, ಸೋಲು ಗೆಲುವು ಅಂತಕ್ಕಂಥದ್ದು ಮನುಷ್ಯಾಗ ಸಹಜ. ಹೌದಿಲ್ಲ, ಹೌದು. ಇವತ್ತಿನ ದಿವಸ ಹೆಂಗೈತಪ್ಪ ಅಂತಂದ್ರ ಫಸ್ಟ್ ಸವಾಲು ಹೊಡೆದ್ರು ಹೊಡಿವಲ್ಯಾಕ ಮಾಸ್ತರ. ಅದು ಏನಾಕತಿ ಮುಂದಿನ ಪಾಳದಾಗ ನಾವು ಅವ್ರಂಗ ನಾವು ಬಿಟ್ಟಲ್ಲಿ ಘರ್ಷಣೆ ಒಂದು ನಾವು ಕೊಟ್ಟ ಬಿಟ್ಟವಲ್ಲ, ನಮ್ಮ ಹಾಗೆ ಬಿಟ್ಟತ್ತೆ. ಹೌದು, ನಾವು ತಲೆ ಕೆಡಿಸಿಕೊಂಡಲ್ಲ. ಹೌದಿಲ್ಲ, ಹೌದೌದು. ಅದಕ್ಕೆ ನೋಡೋಣ ತಮ್ಮ ಸರಿಜೋಡು ಕಲಾವಂತರು ಯಾವ ರೀತಿ ಬರ್ತಾರ
ಹೌದಿಲ್ಲ ಯಾಕಪ್ಪ ಅಂತಂದ್ರ ವಿಷಯಗಳನ್ನ ಮಾತಾಡೋ ಜನಕ್ಕೆ ದೃಷ್ಟಾಂತಗಳನ್ನ ಮಾತಾಡಿ ತಿಳಿತೈತಿ. ಹೌದಿಲ್ಲ ಇವತ್ತು ಹೆಣ್ಣು ಹೆಚ್ಚ ಯಾವ ರೀತಿ ಗಂಡ ಹೆಚ್ಚು ಯಾವ ರೀತಿ ಅನ್ನೋದ ಮಾಡ್ಬೇಕು ಅನ್ನುವಂಥದ್ದಿತ್ತಪ್ಪ ಅಂತಂದ್ರ ಹೌದಿಲ್ಲ ಯಾವ ನಾವು ಪತಿವ್ರತ ಹೆಣ್ಣು ಮಕ್ಕಳು ಯಾವ ರೀತಿ ಅದಾರ ಹೆಂಗ ಅವ್ರ ಹೆಣ್ಣಿನ ವಿಸ್ತಾರಗಳನ್ನ ನಾವು ಹೆಚ್ಚು ಮಾಡಿ ತೋರಿಸ್ತವ. ಆ ಧರ್ಮದೊಳಗೆ ನೀವು ಬಂದ್ರಿ ಅಂದ್ರೆ ಒಂದ್ ಇದ ಕತಿ ಹೌದಿಲ್ಲ ಹಿಂಗ ಹೊಂಟು ಅಂದ್ರೆ ಸರಿ ಅನ್ಸಂಗಿಲ್ಲ ಮಾಸ್ತರ್. 4 ಪದ ಹಾಡ್ಕ ಸಂಬಂಧ ಒಂದ್ ನಾಲ್ಕು ನುಡಿ ಅದನ್ನ ನಾವು ಚುಟಗಾಡ್ಸೇ ಬಿಡೋಣ. ನೋಡ್ರಿ ಈಗ ಮಾದೇವಿ ಸವಾಲ್ ಹಾಕಿದಂತ ಸವಾಲ ಅವ್ರು ಕುಲ್ಲ ಮಾಡಿದಾರೆ. ಯಾವಪ್ಪ ಪುರಾಣ ಅಂತ ಹೇಳಿದ್ರೆ ಮಾಚಿ ಪುರಾಣ ಭಾಗ 2 ಪೇಜ್ ನಂಬರ್ 62. ಕರೆಕ್ಟ್ ಐತೋ ಅಥವಾ ಇಲ್ಲೋ? ಕರೆಕ್ಟ್ ಐತೋ ಅಥವಾ ಇಲ್ಲೋ? ಕರೆಕ್ಟ್ ಇದ್ರೆ ಅಟ್ಟ ಇಲ್ಲ ಸುಳ್ಳು ಕಾಸು ಕೂತರಾಗ ಏನು ಪ್ರಯೋಜನ ಇಲ್ಲ. ಕರೆಕ್ಟ್ ಐತಿ ತಗೋರಿ ನಿಮ್ಮ ಬುಕ್ಕ ಕೊಡ ಮತ್ತೊಂದು ಸಿಕ್ಕತಿ ಬಿಡಬಾಡ ಒಟ್ಟ ಸಾಧ್ಲ ಅದನ್ನ ನಾವು ಚಾಲು ಮಾಡೋಣ್ರಿ ಸವಾಲ ಅದು. ಯಪ್ಪ ನಾವ ಹಾಡಾರ ನಾವ ಓದಾರ ಮತ್ತೆ ಹಿಂಗೈತಿ ನೋಡ್ರಿ. ಈಗ ಗಂಡ ಹಾಡಾರ್ದು ಮತ್ತೊಂದು ಸವಾಲ್ ಮಾಡ್ತಾರೆ. ಯಾರಪ್ಪ ಅಂದ್ರೆ ಗಂಗಾ. ಯಾವ್ದ್ರಿ ಗಂಗಾ ಅನ್ನೋ ಸವಾಲ. ಇದು ಸ್ಕಂದ ಪುರಾಣ ಭಾಗ 2 ಪೇಜ್ ನಂಬರ್ 498. ಕರೆಕ್ಟ್ ಐತಿ ಇಲ್ಲ ಗಂಗಾ ಅನ್ನೋ ಸವಾಲ? ಅಟ್ಟ ಒಂದು ಅಕ್ಷರ ಬರ್ಕೊಡ್ದ ಐತಿ ಇಲ್ಲ ಅಟ್ಟ ಹೇಳ್ಬೇಕು ನನಗೆ. ಬರಬರ್ ಐತಿ. ಈಗ ಹೆಣ್ಣು ಹಾಡೋರ ಸವಾಲ 2 ಕುಲ್ಲಾಗಿದಾವು. ಫಸ್ಟ್ನೇದು ಮಾತ್ರ ಗಂಡ ಹಾಡೋರು ಹೊಡೆದಾರ ಅವ್ರಿಗೆ ಡಾಲ್ ಮಾತ್ರ ಹೋಗೈತಿ. ಏನ ಭಾಳ ಸವಾಲ ದೊಡ್ಡ ಡಾಲ್ ಐತಿ. ಬುಕ್ ಹಾಕಿಸ್ಕೋತಿ ನಮ್ ಕೈ ಅನ್ನಿ ಭಾಳ ಸವಾಲು ಹೊಡೆದ್ರೆ ದೊಡ್ಡದೈತಿ ಅಂತ. ಅದಕ್ಕೆ ನೋಡ್ತಮ್ಮ ಈಗ ಗಂಡ ಹೆಂಗ ನಡಿಬೇಕು ಹೇತ್ ಹೆಂಗ ನಡಿಬೇಕು ಹೌದಿಲ್ಲ ಯಾವ ಪ್ರಕಾರ ನಡೆದ್ರೆ ಅವ್ರಿಗೆ ಜನ್ಮಕ್ಕೆ ಮುಕ್ತಿ ಸಿಗ್ತೈತೆ ಅಂತ ಕತ್ತಾದ ಒಂದ್ 2 ನೋಡಿ ಹಾಡ್ಕರ ಮತ್ತೊಂದ್ ಸ್ವಲ್ಪ ಮಾತಾಡ್ಕರ ಸೆರೆ ಹಿಡ್ಕೊತಾರ ಚಾನ್ಸ್ ಕೊಟ್ಟು ಬಿಡ ಹೌದಿಲ್ಲ ಹಂಗ ಬರ್ತಾರ ನೋಡೋಣ. ಕುಡಕ ಕುಡದ ಮನೆ ಮಾಡಿದ ಮೊರಕ ಕುಡಕ ಹೌದು ಮುತ್ಯ ಮನೆ ಮಾಡಿ ಮೊರಕ ಹಲ್ಲು ಆದ್ರೆ ಅಡ್ಡ ನೋಡ ಬಾಯ ಅಡ್ಡ ಹಲ್ಲು ಹಾಕ್ತಾರೆ ಇನ್ನೊಂದಲ್ಲಿ ಪೊಲೆ ನಾವು ಕುಡಿದಾಡು ಕುಡಕ ಕುಡದ ಮನೆ ಮಾಡಿದ ಮೊರಕ ಕುಡಿದಾಡು ಕುಡಕ ಮನೆ ಮಾಡಿದ ಮೊರಕ ಅಳತಾರೋ ನಿನ್ನ ಹೆಣಕ ಕುಡಿದಾಡು ಕುಡಕ ಮನೆ ಮಾಡಿದ ಮೊರಕ ಕುಡಿದಾಡು ಕುಡಕ ಒಂದು ಮನೆ ಮಾಡಿದ ಮೊರಕ ನಿನ್ನ ಯಾರೋ ನಿನ್ನ ಮಾತರೋ ನಿನ್ನ ಯಾರೋ ನಿನ್ನ ಒಂದ್ ಸ್ವಲ್ಪ ತಡಿಲ್ಲ ನಮ್ಮ ಗುರುಗಳು ಒಂದ್ ಸ್ವಲ್ಪ ಏನೋ ಮಾತಾಡ್ತಾರೆ. ಒಂದು 8 ವರ್ಷದ ಬಿರಾಜ್ಞದಾಗ ನಾವು ಒಂದು ಚಿಟಿಕಿಡಿದ್ದು ಲಕ್ಷ್ಮಣಗೂ ಉಳ್ವಾಪ್ ಮಸಗೂ ಬಂದ್ರೆ ಅವತ್ತ ಅವ್ರಿಬ್ರಿಗೂ ಆಗಿಲ್ಲ ಆ ಚೀಟಿಗೆ ರಂಗದ ಮೇಲೆ ಮೀಸಲ ಹಾಸಿ ಏನು ಹೋಯಿತು 1 ರೂಪಾಯಿ ಕಟ್ಟು ರಂಗದ ಮೇಲೆ ಮೀಸೆ ಸರ್ ಅಧ್ಯಾತ್ಮದೊಳಗ ಅದ ಅಧ್ಯಾತ್ಮದೊಳಗ ಆಯ್ತು ಇಲ್ಲ ಅವ್ರ ಗುರುಗಳ ಬಂದಾರ ಮತ್ತ ನಾವೇನು ಅದಕ್ಕೆ ಏನು ಹೇಳ್ಬೇಕು. ಚಿಕನ್ ಲಸ್ ಕೊಡ್ರಿ ಗಂಡ ಹಾಡವ್ರ ಕರೆಕ್ಟ್ ಐತ್ರಿ ಉತ್ತರ ಪುರಾಣ ಯಾರಪ್ಪ ಬ್ರಹ್ಮವರ್ತ ದ್ವಿತೀಯ ಭಾಗ ಪೇಜ್ ನಂಬರ್ 214 ಶಿವ ತನ್ನ ಗಂಡದೊಂದಿಗೆ ಕರೆಕ್ಟ್ ಐತಿ. ಯಾಕಂದ್ರೆ ಸುಳ್ಳ ನಾನು ತಣಿಸ್ಬೇಡ್ರಿ.
ನಾ ಯಾರು ಕುಡಿಬೇಕಂತ ಮಾಡಿದ್ದೆ ಏ ಸೋತ್ರ ಕುಲ್ಲ ಅದು 3 ಹಲೋ ಹಾಂ ಹೊಡಿತಮ್ಮ ಮುಗಿತೀನಿ ಇನ್ನು ಒಳ್ಳೆ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ್ರಿಪ್ಪ ನಮಗೆ ಕುಡಿಬೇಡ ಕುಡಕ ಕುಡ್ದ ಮಣಿ ಮಾಡಿದೆ ಮುರಕ ಕುಡಿಬೇಡ ಕುಡಕ ಕುಡ್ದ ಮಾಡಿ ಮಾಡಿದೆ ಮುರಕ ನಿನ್ನ ಹೆಂಡರು ನಿನ್ನ ಮಕ್ಕಳು ಅಲತಾರು ನಿನ್ನ ಹೆಣ್ಣಕ ನಿನ್ನ ಹೆಂಡರು ನಿನ್ನ ಮಕ್ಕಳು ಅಲತಾರು ನಿನ್ನ ಹೆಣ್ಣಕ ಬ್ರಾಹ್ಮಣ ಇದ್ದನು ಭಾಸ್ಕಲ ಗ್ರಾಮ ಏ ಚುಂಚಲೆ ಎಂಬ ಹೆಣ್ಣಿನ ಮದವಿ ಅವರ ಮುಡಿಯ ಹೆಂಡತಿ ಇದ್ದಾರು ಇದಕ್ಕ ಇದ್ದಾರು ಇದಕ್ಕ ಹೊರಗ ಕೆಟ್ಟ ಚಟ ಮಾಡುವುದಕ್ಕ ಹೊರಗ ಕೆಟ್ಟ ಚಟ ಮಾಡುವುದಕ್ಕ ಸಿಕ್ಕಂಗ ಸೆರೆ ಕುಡಿದ ವಿಷಯ ಮಡಿಯಾಗ ಹೋಗಿ ಕೇಳೋದಕ್ಕ ಸಿಕ್ಕಂಗ ಸೆರೆ ಕುಡಿದ ವಿಷಯ ಮಡಿಯಾಗ ಹೋಗಿ ಬೀಳೋದಕ್ಕ ಕುಡಿದಾರೆ ಕುಡಕ ಮಾಡಿದವ ಉನ್ನತನ ಮನೆ ಅಂತ ಕಡವ ಎಟ್ಟ ತ್ರಾಸ ಬಂದರು ಅಕ್ಕಿ ಅತ್ತಿಯ ಮನೆಯಾಗ ಸತ್ಯ ತಾಳಿಯನ್ನು ಬಿಡಲಿಲ್ಲ ಕಡಿಕ ತಾಳಿಯನ್ನು ಬಿಡಲಿಲ್ಲ ಕಡಿಕ ಓದ ಮಾಡಿಕೊಂಡು ಬಂದಾಗ ಕುಡಿಯುವುದಕ್ಕ ಓದ ಮಾಡಿಕೊಂಡು ಬಂದಾಗ ಕುಡಿಯುವುದಕ್ಕ ಇಷ್ಟ ಎಲ್ಲ ಆದ ಮೇಲೆ ಅರಿಸಿನ ಕರಳಾಳ ಕರುವುದಕ್ಕ ಇಷ್ಟ ಎಲ್ಲ ಆದ ಮೇಲೆ ಅರಿಸಿನ ಕೈ ಕರಳಾಗ ಕಟ್ಟುವುದಕ್ಕ ಕುಡಿದಾರೆ ಕುಡಕ ಮಾಡಿ ಮಾಡಿದೆ ಮುರುಕ ಕುಡಿದಾರೆ ಕುಡಕ ಮಾಡಿ ಮಾಡಿದೆ ಮುರುಕ ನಿನ್ನ ಹಣ ತಿರಿದ ಮ್ಯಾಲ ವೇಸೆ ಹೆಣ್ಣ ಮಗಳ ಹೊರಡ ಕುಷ್ಟ ರೋಗ ಹತ್ತಿ ಕಿವಾನ ತರ ಇದಕ ಪಲ್ಲಂಗ ಸೋಗ ಆಗ ಹೋಗಿ ಬಿದ್ದಾನ ಹೆಣ್ತಿ ಪಾದಕ ಆಗಿ ಹೋಗ ಬಿದ್ದಾನ ಹೆಣ್ತಿ ಪಾದಕ ಆಗ ಹೋಗ ನಯವ ಹೆಣ್ತಿ ಪಾದಕ ಹೋಗಿ ಬಿದ್ದಾನ ಹೆಣ್ತಿಯ ಪಾದಕ ಏ ಔಷಧಿ ಹಚ್ಚಿ ಸುತ್ತ ಮಾಡಲು ನಿನ್ನ ರೋಗ ಆತು ಕಡಿತ ಔಷಧಿ ಹಚ್ಚಿಕಾರ ಸುತ್ತ ಮಾಡಲು ನಿನ್ನ ರೋಗ ಆತು
ಜನ ಹೆಂಗಪ್ಪ ಅಂತಂದ್ರ ಹೆಂಗ ಯಾವನ ನವ್ವ ಇವತ್ತಿನ ದಿವಸ ಗಡ್ಡ ಕುಂಟನ ಇರ್ಲಿ ಇಲ್ಲ ಗಂಡ ಹೆಂಗ ಇರುವಲ್ಲ ಯಾಕೆ ಕರೆ ಸಂಬಳಪುರಕ ಇರುವಲ್ಲಕ್ಕ ಹೌದಲ್ಲ ಎಂತ ಗಂಡ ಇದ್ರು ಅವನು ಜಕ್ಕೊಂದು ಸಂಸಾರ ನಡೆಸುವಂತ ಕೆಲಸ ಯಾರ್ದೈತಿಪ್ಪ ಅಂತಂದ್ರ ನನ್ನ ತಾಯಿದ ನನ್ನ ತಾಯಿದೈತಿ. ನನ್ನ ತಾಯಿ ಹಿಂಗ ಹೆಚ್ಚಿನ ಹಾಕಿದಾಳ ಹೌದಿಲ್ಲ. ನೀ ದುಡಿ ದುಃಖ ಬಡಿ ಗಟ್ರ ದಂಡಿಗೆ ಹೋಗಿ ಸೆರೆ ಕೊಡದ ಗಟ್ರ ದಂಡಿಗೆ ಹೋಗಿ ಮಲ್ಕೊಂಡ್ರು ಕೂಡ ತಾನಾರ ಇನ್ನೊಬ್ಬರ ಹೊಲಕ್ಕೆ ಹೋಗಿ ಕಳೆ ತೆಗೆದಕಾರ ತನ್ನ ಮಕ್ಕಳ ಸಲುವಂತ ಶಕ್ತಿ ಯಾರ ಕಡೆ ಐತಿಪ್ಪ ಅಂತಂದ್ರ ನನ್ನ ಅವನ ಕಡೆ ಐತಿ. ಹಿಂಗ ನನ್ನ ತಾಯಿ ಹೆಚ್ಚಿನ ಅಂತಕ್ಕಂಥ ಮಾತು ನಮ್ಮದ ಐತಿ. ಇನ್ನು ಮುಂದಿನ ಪಾಳೆ ಅಂದ್ರ ಅವ್ರು ಹೆಂಗ ಮಾತಾಡ್ತಾರ ನೋಡೋಣ. ಅವ್ರು ಏನು ಮಾತಾಡಕ್ಕ ಅಲ್ರ ಹೊಟ್ಟೆ ಯಾಕೋ ಶಟಗೊಂದಾರೆ ಅಮ್ಮಲ್ಲ. ಅವ್ರು ಏನು ವಿಷಯ ಬಗ್ಗೆ ಸುದ್ದಿನ ತೆಗಿವಾರ ಅವ್ರ ಗಡಬಡಿ ಹತ್ತೈತಿ. ಸವಾಲು ಸಿಗ್ತಾವೋ ಇಲ್ಲೋ ಅವ್ರು ಬರೀ ಸವಾಲಿಗಾಗಿ ಬಡದಾಡತ್ತಾರ. ನಾವು ಹಾಡಾಕ ಬಡ್ಕೊಳ್ಳೋರು ನಾವು ಸವಾಲುಗಾಲ ಸವಾಲ್ ನಮ್ಗೆ 10 ನಿಮಿಷದಾಗ ಪ್ರಿಂಟ್ ಆಗಿಬಿಟ್ಟಿರ್ತಾವ ಹೌದಿಲ್ಲ. ಒಟ್ಟ ಹಾಡಾಕ ಬಡ್ಕೋರಿ ಸವಾಲಕ್ಕೇನು ಬಡ್ಕೋಬೇಡ್ರಿ. ಸವಾಲ್ ಏನ್ ನಾವ್ ತೆಗೆದು ಬಿಟ್ರೆ ಕರಗರ ತುಂಬಿ ಕೊಟ್ಟು ಬಿಡ್ಬೇಕು ಅವ್ನು. ಹೌದಲ್ಲ 18 ಬುಕ್ನಾಗ ಹುಡುಕ್ಯಾಳ ಬುಕ್ ಅಂದ್ರೆ ಏನು ಹೌದಲ್ಲ. ಅದಕ್ಕೆ ಜನ ಹೆಂಗ ಯಾರಿಗೆ ನನ್ನ ತಾಯಿ ಶಕ್ತಿ ಕೊಟ್ಟಾಳ ಅಷ್ಟು ಸವಾಲು ಹೊಡಿತಾರ ತಮ್ಮ. ವಿಷಯ ಎಲ್ಲಿಗೆ ಬಂದ ನಿಂತದಪ್ಪ ಅಂತಂದ್ರ ಅಂದ್ರೆ 1 ಊರಿಗೆ ಆಗೈತಿ ವಿಷಯ ಬಂದ ನಿಂತದ್ದು. ಈಗ 3ನೇ ಪಾಳಿ 4ನೇ ಪಾಳಿ ಚಾಲೋ ಆತಗೈತಿ ಈಗ ಹೌದಿಲ್ಲ. ನಾ ಹೇಳಾಕೈತಿ ಬಾಳುತ್ತಾತ ಅವ್ರಿಗೆ ಒಟ್ಟ ಇವತ್ತು ನಿಮ್ಮ ಅಪ್ಪ ಹೆಚ್ಚು ಮಾಡ್ಬೇಕಂತಂದ್ರ ಈ ಹಾಡಾಕರ ಎದಕ್ ಬಂದಾರ ಇವ್ರ ಎದಕ್ ಬಂದಿರಿ ಹಾಡಾಕ? ಇವ್ರನ್ನ ತರೋ ಬದ್ಲಿ ಸುಮ್ಮನೆ ಯಾವ್ದಾರ ಶೋಭಾನ್ದಾರ ಅಂತಂದಿರಿ ಚಲೋ ಆಕೈತಿ ಬೆಳತನ. ಎದಕ್ ಬಂದಿರಿ? ಹುಕ್ಕಿನ ಮಲಗಾಕ ಬಂದಿರಿ. ಅವ ಎಲ್ಲದ ನೋಡ ಗಂಡಿನ ಕಂಪ್ನಿಲಿ ಕುಂತ ನೋಡದ ಹೌದಿಲ್ಲ. ಇವ್ರು ಒಟ್ಟ ನಿಮ್ಮ ಅಪ್ಪನ ಹೆಚ್ಚಿರ್ಬೇಕಿತ್ತ ಅಂದ್ರೆ ಎದುರಾಗ ಹೆಚ್ಚ ಹೆಂಗ ಹೆಚ್ಚ ಕುಡಿಯಾಕ ಹೆಚ್ಚು ಎದುರಾಗ ಹೆಚ್ಚು ಅನ್ಬಾರ್ದ ನಾವು ಅನ್ಬೇಡ ಹುಚ್ಚ ಅನ್ಬೇಡ ಹೌದಿಲ್ಲ. ಏನು ತಿನ್ನಾಕ ಹೆಚ್ಚು ಏನು ಉಣ್ಣಾಕ ಹೆಚ್ಚು ಏನು ಕುಡಿಯಾಕ ಹಿಂಗಾಗಿ ಮನೆ ಮುರ್ಕೊಂಡು ಹೋಗಿದಾವ. ಅದಕ್ಕೆ ಕುಡಿಯಾಕ ಹೆಚ್ಚಂತಾರ ನೋಡೋರು. ಕುಡಿಯಾಕ ಹೆಚ್ಚಂತ ಕುಡ್ದು ಹಿಂಗ ಕಟ್ರ ದಂಡಿಗೆ ಬಂದು ನಿಮ್ಮ ತರ ಪರಿಸ್ಥಿತಿ ಏನಾಗೈತೆ ಅನ್ನೋದು ಈಗ ಹಾಡು ಹೇಳಿನ ಅವ್ನು ಗುರ್ತು ಹೋಯ್ತದ. ಇಲ್ಲ ಅದ ಶರೀರ ತುಂಬ ಮನನಾಗ್ಬಿಟ್ಟತಿ. ಏನ್ ಮಾಡಕ್ ಬರಲ್ಲ ಅದನ್ನ ಏನ್ ಮಾಡ್ರಿ ಬಿಡ್ಸಾಕೋ ಸಾಧ್ಯ ಇಲ್ಲ. ಬರೋದಿಲ್ಲ ಹೌದಿಲ್ಲ. ಇನ್ ಹೆಂಗ ಬಂದತ್ ಹಂಗ ಆಹ್ವಾನ ಚಕ್ಕೊಂಡ್ ಹೋಗೋದ ನಿನ್ನ ಹಂಗಾಯ್ತು ಹೌದಿಲ್ಲ. ಇದು ಹಿಂಗ ಐತಿ ಇದ್ರ ಹಣಿಬಾರ ಇಟ್ಟೈತಿ ಅಂತೇಳಿ ಅದನ್ನ ನಮ್ಮ ಅವ್ವಾನ ಸರಿಪಡಿಸಿಕೊಂಡು ಅಕ್ಕಿ ಜಕ್ಕೊಂದಿನ ಬಾಳಿ ಮನಿ ಬಾಳಿ ಅಕ್ಕಿ ಸುದ್ದಿ ಮಾಡಿಕೊತ್ತ ಮಕ್ಕಳ ಮೊಮ್ಮಕ್ಕಳ ನೋಡ್ಕೊಂತ ಹೋಗುದು. ಇದನ್ನ ಬಿಟ್ಟು ಬಿಟ್ಟಾಳೆ ಹೌದಿಲ್ಲ. ಹಿಂಗೈತಿ ನಿಮ್ಮ ಪರಿಸ್ಥಿತಿ ತಮ್ಮ ಹೌದಿಲ್ಲ. ನಮ್ಮ ಅವುಗಳು ಏನಾರ ಸುಮಾರದಾಗ ಮಾಡಿದ್ರೆ ಏನಾರ ಕೆಟ್ಟ ಕೆಲಸ ಮಾಡಿದ್ರ ಹೇಳ್ರಿ ಹೌದಿಲ್ಲ. ಇಂತಾಕೆ ನಿಮ್ಮ ಇಂತ ಕೆಟ್ಟ ಕೆಲಸ ಮಾಡಿದಳು ಹಿಂಗ ಸುಮಾರದಾಗ ಮಾಡಿದಳು ಅದಕ್ಕೆ ಅಕ್ಕಿನ ಬಿಯಾತನು ಅಕ್ಕಿದ ಹಾಡಾತನು ತಿಳಿಯಿಲ್ಲ ನನಗೆ ಹೇಳಿ ಹುಡುಗ ಅದನ್ನ ಕೇಳಾಕ ನಾ ರೆಡಿ ಅದನ್ನ ಹೌದಿಲ್ಲ. ನೋಡೋಣ ಅದಕ್ಕೆ ಸೇಜೋಡು ಕಲಾವಂತರು ಯಾವ ರೀತಿ ಮಾತಾಡ್ತಾರೆ ಮಾತಾಡ್ಲಿ. ಮುಂದಿನ ಪಾಳ್ಯಕ್ಕೆ ಮತ್ತ ಯಥಾ ಪ್ರಕಾರ ಮತ್ತ ಸಮಯನವ್ರು ಮತ್ತೆ ಜಾಡ್ಸನು ಹೌದಿಲ್ಲ. ಇಂಥ ಕೆಟ್ಟ ಮಂದಿ ಜಗತ್ತಿನ ಒಳಗ ಬಾಳ ತುಂಡೊಳಗ ಮಾಡಿಕೊಂಡ ಹೆಂಡಾರ ಕಾಣುವುದಿಲ್ಲ ಇವರ ನಗೆಯಾಗ ಮಾಡ್ತಾವ ಸುಳ್ಳ ಎದಕ್ಕ ಮಾಡ್ತಾವ ಸುಳ್ಳ ಎದಕ್ಕ ಹುಡುಗಿ ಕಾಯಲು ತಿನ್ನಕ ಮಣಿಯಾಕ ಹುಡುಗಿ ಕಾಯಲು ತಿನ್ನಕ ಮಣಿಯಾಗ ಗಂಡ ಹೆಂಡಾರ ಇಬ್ಬರು ಜೋಡಾಗಿದ್ದರ ಸಾಗುವುದಕ್ಕ ಸಾಗುವುದಕ್ಕ ಹೊಡಿನಾರು ಕೊಡಕ ಮಾಡಿ ಹೊರಕ ಹೊಡಿನಾರು ಕೊಡಕ ಹೊರ ಮಾಡಿ ಹೊರಕ ನಿನ್ನ ಬೆಳಗಾವ ಜಿಲ್ಲಾ ಯರಗಟ್ಟಿ ತಾಲೂಕ ಯರಗಟ್ಟಿ ಊರ ಕಡಕ ತಾಯಿ ದುರ್ಗಾ ದೇವಿ ಭಕ್ತರಿಗೋಸ್ಕರ ಬಂದಲ್ಲಿ ನೆಲ ಸೋಕ ಗುರುವ ಎಲ್ಲ ಅನ್ನ ಪದ ಬರ ಕಡಕ ಎಲ್ಲ ಅನ್ನ ಪದ ಬರ ಕಡಕ ಹರಿ ಹೇಳುವಿನ ದೈವಕ್ಕ ಹರಿ ಹೇಳುವಿನ ದೈವಕ್ಕ ದೇವಿಯ ಆಶೀರ್ವಾದ
ಹೌದಿಲ್ಲ ಜನ ನೋಡ ನೀವು ಕುಡ್ದಿರ ಅಂತ ನಾ ಹಾಡಿದನ ಹೌದಿಲ್ಲ ಈ ಕುಡಿದ್ರನ್ನ ಏನೇನ್ ಆಕತಿ ಏನೇನ್ ಪರಿತಾಪ ಆಕತಿ ಏನೇನ್ ಚಟಗಳಿದ್ರೆ ಏನೇನ್ ಆಗ್ತತಿ ಅಂತಕ್ಕಂಥ ನೀವು ಹೇಳ್ಬೇಕು ಮುಂದಿನ ಪಾಳದಿಂದ ಹೇಳ್ಬೇಕು ಹೌದಿಲ್ಲ ಅದಕ್ಕೆ ಕೆಟ್ಟ ಪ್ರಕಾರ ನೋಡಿ ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು ನನ್ನ ದೇವಿ ಕಾಣುವಳು ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು ನನ್ನ ತಾಯಿ ಕಾಣುವಳು ಉಸಿರಾಟಕ್ಕೆ ಕೊನೆಯಾಗುತ್ತಾ ನಿನ್ನ ಜೀವ ಹೇಳುವಳು ಉಸಿರಾಟಕ್ಕೆ ಕೊನೆಯಾಗುತ್ತಾ ನಿನ್ನ ಜೀವ ಹೇಳುವಳು Hello.